31 മുതൽ ചില ഭാഗങ്ങൾ വായിച്ചതാകട്ടെ. ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನಗೆ ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳಿದನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ഈ സഹായം നമ്മൾ ചെയ്യുന്നത്, ನಾವು ಸಹಾಯ ಮಾಡೋದು, പ്രതിഫലമാണ് ഇവിടെ വായിച്ചത്. ಸಹಾಯ ಮಾಡೋದ್ರಿಂದ ಇರುವ ಪ್ರತಿಫಲವಾಗಿದೆ ನಾವಿಲ್ಲಿ ಓದಿದ್ದು. പ്രാർത്ഥിക്കുന്നതിന് പ്രതിഫലമുണ്ട്, ಪ್ರಾರ್ಥನೆ ಮಾಡೋದಕ್ಕೂ ಪ್ರತಿಫಲ ಇದೆ. കോലാടും ചെമ്മരിയാടും ദൈവം രണ്ടായിട്ട് വേർതിരിക്കും. ಕುರಿಯನ್ನು ಮತ್ತು ಆಡನ್ನು ದೇವರು ಬೇರ್ಪಡಿಸ್ತಾರೆ. ഹല്ലേലൂയ. സഭയ്ക്കകത്തുള്ള ദൈവമക്കളെ, ಸಭೆ ಒಳಗಡೆ ಇರುವ ದೇವರ ಮಕ್ಕಳಲ್ಲಿ കർത്താവിന് വേണ്ടി ചെയ്യുന്ന, ಕರ್ತನಿಗಾಗಿ ಮಾಡುವ ಕಾರ್ಯ ಮಾಡುವ, അവരെ വലത്ത്, ಆ ಕಾರ್ಯ ಮಾಡುವವರನ್ನ ದೇವರು ತನ್ನ ಬಲಗಡೆಯಲ್ಲೂ അല്ലാത്തവരെ ഇടം. ಅಲ್ಲದೆ ಇರೋರನ್ನ ಎಡಗಡೆಯಲ್ಲೂ. അപ്പൊ ചോദിക്കും ഇവര്, ಹಾಗಾದ್ರೆ ಇವ್ರು ಕೇಳ್ತಾರೆ, എന്താ അങ്ങനെ? ಯಾಕೆ ಹಾಗೆ? ഇപ്പൊ കർത്താവ് പറയും, എനിക്ക് ദാഹിച്ചു, ಆಗ ಕರ್ತನ್ ಹೇಳ್ತಾನೆ, ನಾನು ದಾಹಗೊಂಡಿದ್ದೇನೆ, നിങ്ങൾ എനിക്ക് കുടിക്കാൻ തന്നില്ല. ನೀವು ನನಗೆ ಕುಡಿಲಿಕ್ಕೆ ಕೊಡ್ಲಿಲ್ಲ, ചോദിച്ചില്ല. ನಾನು ಕೇಳಲಿಲ್ಲ. എനിക്ക് ദാഹിച്ചു, നിങ്ങൾ കുടിക്കാൻ തന്നില്ല. ನಾನು ದಾಹಗೊಂಡಿದ್ದೇನೋ, ನೀವು ನನಗೆ ಕುಡಿಲಿಕ್ಕೆ ಕೊಡ್ಲಿಲ್ಲ. വിശന്നു, നിങ്ങൾ ഭക്ഷിക്കാൻ തന്നില്ല. ನನಗೆ ಹಸಿವೆಗೊಂಡಿದ್ದೇನೋ, ಆದ್ರೆ ನೀವು ನನಗೆ ತಿನ್ನುವುದಕ್ಕೆ ಕೊಡ್ಲಿಲ್ಲ. വസ്ത്രമില്ലായിരുന്നു, നിങ്ങൾക്ക് എനിക്ക് കുടിക്കാൻ തന്നില്ല. ಬಟ್ಟೆ ಇರಲಿಲ್ಲ, ಆದ್ರೆ ನೀವು ನನಗೆ ಬಟ್ಟೆಯನ್ನು ಉಡುವುದಕ್ಕೆ ಕೊಡ್ಲಿಲ್ಲ. അപ്പൊ ഈ ഇടത്ത് നിൽക്കുന്നവരെ ചോദിക്കും, ಅವಾಗ ಎಡಭಾಗದಲ್ಲಿರೋರು ಕೇಳ್ತಾರೆ, കർത്താവെ, നിന്നെ അങ്ങനെ ഒരിക്കലും ഞങ്ങൾ കണ്ടിട്ടില്ലല്ലോ. ಕರ್ತನೆ, ನಿನ್ನನ್ನ ಆ ಸ್ಥಿತಿಯಲ್ಲಿ ನಾನು ಯಾವಾಗಲೂ ನೋಡಿಲ್ವಲ್ಲ, കണ്ടെങ്കിൽ അപ്പൊ ചെയ്യുമായിരുന്നല്ലോ. ನೋಡಿದ್ರೆ ನಾವು ಆಗ್ಲೇ ಮಾಡ್ತಾ ಇದ್ವಲ್ಲ. അപ്പൊ കർത്താവ് പറയാണ്, ಅವ ಕರ್ತನ್ ಹೇಳ್ತಾರೆ, എന്റെ ഏറ്റവും ചെറിയവർക്ക് എന്റെ സഹോദരൻ ചെയ്തത് ನನ್ನಲ್ಲಿನ ಚಿಕ್ಕ ಸಹೋದರನಿಗೆ ಮಾಡೋದು എനിക്കാവുന്ന നിങ്ങൾ ചെയ്തു. ನೀವೊಬ್ಬ ಸಹೋದರನಿಗೆ, ನಿಮ್ಮಲ್ಲಿರುವ ಚಿಕ್ಕ ಸಹೋದರನಿಗೆ ನೀವು ಮಾಡುವಂತ ಸಹಾಯ ನಾನೇ ಮಾಡುವ ಸಹಾಯವಾಗಿ. തുണിയില്ലാത്തവർക്ക് തുണി, എന്നെ കണ്ണുവട്ടം നിറയും. കാരണം എന്ന് പറഞ്ഞു കഴിഞ്ഞാൽ നമ്മൾ നേരത്തെ കേട്ട വെളിപ്പാടും. ಬಟ್ಟೆ ಇಲ್ಲದವರಿಗೆ ಬಟ್ಟೆ, ನನಗಿದನ್ನು ಓದಾಗ್ಲೇ ಕಣ್ಣು ತುಂಬಿತು. ಯಾಕಂದ್ರೆ ನಾವ್ ಆಗ್ಲೇ ಕೇಳಿದ ಪ್ರಕಟಣೆ, ഇതെല്ലാം ചെയ്യുന്നവരായിരിക്കും. ನಾವ್ ಇದನ್ನೆಲ್ಲ ಮಾಡುವವರಾಗಿರ್ಬೇಕು. ഇത് നമുക്ക് ചെയ്യണമെങ്കിൽ എന്ത് ചെയ്യണം? ಇದನ್ನ ನಾವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? കർത്താവ് തുറന്നു തരും. ಕರ್ತನ ಅದಕ್ಕೆ ಬೇಕಾದ ದಾರಿ ತೆರೆದು ಕೊಡ್ತಾನೆ. നമ്മൾ പ്രാർത്ഥിക്കണം. ನಾವು ಪ್ರಾರ್ಥಿಸ್ಬೇಕು. നമ്മുടെ ಈ ടീം ഒരു വ്യത്യസ്തമായിട്ടാണ് പോകുന്നത്. ನಮ್ಮ ಈ ಟೀಮ್ ಹೋಗ್ತಾ ಇರೋದು ಒಂದು ವ್ಯತ್ಯಸ್ತ. പരിശുദ്ധമ്മ എന്താ ആലോചിക്കുക അതനുസരിച്ച്. ಪರಿಶುದ್ಧಾತ್ಮನ ಏನು ಆಲೋಚನೆ ಮಾಡ್ತಿದ್ದಾರೋ ಅದಕ್ಕೆ ತಕ್ಕಂತೆ. ഹല്ലേലൂയ. കഴിഞ്ഞ പ്രാവശ്യം ഇതൊക്കെ ഇങ്ങനെ ഇതിന്റെ പിന്നില് ಈ ರೀತಿಯಲ್ಲಿ ಆದದ್ರ ಹಿಂದೆ അല്ലാതെയും നല്ലൊരു ചെലവ് നമ്മുടെ അനുരശ്വരത്തിൽ ഇവിടെ ചെയ്തു. ಒಳ್ಳೆಯ ಒಂದು ಖರ್ಚು ಇಲ್ಲಿರುವಂತ ಪ್ರಿಯ ಅನಿತಾಂಟಿ ಮಾಡಿ ഓരോ പ്രാർത്ഥനയ്ക്കും ಒಂದೊಂದು ಪ್ರಾರ್ಥನೆ വളരെ സന്തോഷത്തോടെ, ಬಹಳ ಸಂತೋಷದಿಂದ അവർക്കുള്ള പ്രതിഫലം ഇതിനകത്ത്. ಅವರಿಗಿರುವ ಪ್ರತಿಫಲ ಇದರಲ್ಲಿದೆ. ഏറ്റവും ചെറിയവർക്ക് എനിക്കാവും ചെയ്യുന്നത്. ನನ್ನಲ್ಲಿನ ಚಿಕ್ಕ ದಾಸರಿಗೆ ಮಾಡಿದ್ದು ಅದು ನನಗೆ ಮಾಡಿದದ್ದು. 2 ജഗ്ഗിന്റെ കാര്യം പറയും. 2 ಜಗ್ಗಿನ ವಿಷಯ ಹೇಳಿದ್ರು. എനിക്ക് വേണ്ടി അത് ಆ ರೀತಿ ಕೊಟ್ಟಿದ್ದನ್ನ ಕರ್ತನ ಹೇಳ್ತಾರೆ, ನೀನು ಮಾಡಿದ್ದು ನನಗೋಸ್ಕರ.
അവരെ ദൈവം വലത്ത് ഭാഗത്തുന്നത് ಅವರನ್ನ ದೇವರು ಬಲಭಾಗದಲ್ಲಿ ನಿಲ್ಲಿಸು. എന്റെ പിതാവിന്റെ രാജ്യത്തിലേക്ക് പ്രവേശിക്കും. ನನ್ನ ತಂದೆಯ ರಾಜ್ಯಕ್ಕೆ ನೀವು ಪ್ರವೇಶಿಸ್ರಿ ಅಂತ ಹೇಳು. അല്ലാത്തവരെന്ത് ചെയ്യും? ಅಲ್ಲದೆ ಇರೋರ್ನ ಏನ್ ಮಾಡಿದ್ರು? എന്താ നിങ്ങൾ വായിച്ചു? ನೀವೇನು ಓದಿದ್ರಿ? ಎಡಗಡೆಯಲ್ಲಿರೋರು ಏನ್ ಹೇಳಿದ್ರು? ഹല്ലേലൂയ. ഞാൻ ഇങ്ങനെ പറയാൻ കാരണം ನಾನು ಈ ರೀತಿ ಹೇಳಕ್ ಕಾರಣ സ്നാനപ്പെട്ട് രക്ഷിക്കേണ്ട സഭയിൽ വെറുതെ മാത്രം നിന്നിട്ട് ആരാധിച്ച് നമ്മൾ അങ്ങ് പോകാൻ മാത്രമല്ല. ದೀಕ್ಷಾಸ್ಥಾನ ತಗೊಂಡು ರಕ್ಷಣೆ ಹೊಂದಿ ಸಭೆಗೆ ಬಂದು ಆ ರೀತಿಯಲ್ಲಿ ಆರಾಧನೆ ಮಾತ್ರ ಮಾಡ್ಕೊಂಡು ಹೋಗ್ಲಿಕ್ಕೆ എന്റെ സഹോദരങ്ങൾക്ക് വേണ്ടി നിങ്ങൾ എന്ത് ചെയ്യുന്നു ദൈവം യേശു ചോദിക്കും. ನನ್ನ ಸಹೋದರರಿಗಾಗಿ ನೀವ್ ಏನ್ ಮಾಡಿದ್ದೀರಾ ಅಂತ ಯೇಸು ಕೇಳ್ತಾರೆ. എന്നോട് ചോദിച്ചാൽ ನನ್ನ ಹತ್ರ ಕೇಳಿದ್ರೆ എനിക്ക് ഉത്തരം പറയാൻ പറ്റണം. ನನಗೆ ಉತ್ತರ ಹೇಳಕ್ ಆಗ್ಬೇಕು. ശരിക്കും ഇത്രയും വില കൊടുത്ത് ഇവിടെ വന്ന് ചെയ്യുന്ന സൂക്ഷിയാണ് എന്നെ കൂടെ ചെയ്യാൻ പറ്റുന്നത്. ನನ್ನಿಂದ ಮಾಡ್ಲಿಕ್ಕಾಗೋ ಸಹಾಯ ಇಷ್ಟು ತ್ಯಾಗಪೂರ್ವಕವಾಗಿ ಇಲ್ಲಿ ಬಂದು ಸೇರಿ ನಿಮ್ಮ ಮಧ್ಯದಲ್ಲಿ ಮಾಡೋ ಸೇವೆನೆ ನನ್ನಿಂದ ಮಾಡ್ಲಿಕ್ಕಾಗೋ. ഈ കുടുംബം അവര് വേണ്ട രീതിയിൽ വില കൊടുത്ത് ചെയ്യുന്നു. ಈ ಕುಟುಂಬ ಅವರಿಗೆ ಆಗುವಂತ ತ್ಯಾಗವನ್ನ ಮಾಡಿ ಅವ್ರು ಮಾಡ್ತಿದ್ದಾರೆ. ബ്രദർമാർ അങ്ങനെ ചെയ്യുന്നു നമ്മുടെ ಟೀಮ್ನ ಸಹೋದರರು ಅದನ್ನ ಮಾಡ್ತಿದ್ದಾರೆ. ഹല്ലേലൂയ. നിങ്ങളൊക്കെ ನೀವೆಲ್ಲರೂ ഇതിനൊക്കെ പ്രതിഫലം. ಅದನ್ನ ಮಾಡ್ತಾ ಇದ್ದೀರಾ, ಇದಕ್ಕೆಲ್ಲ ಪ್ರತಿಫಲ ಇದೆ. ഹല്ലേലൂയ. നമ്മളെ സാധാരണ നമ്മൾ അറിഞ്ഞു വെച്ചിരിക്കുന്നത് ಸಾಧಾರಣವಾಗಿ ನಾವು ತಿಳ್ಕೊಂಡಿರೋದು നമ്മുടെ ഈ പെന്തക്കോസ്തിലേക്കുള്ള ഒരു കുഴപ്പം. ಈ ನಮ್ಮ ಬೆಂದಕೋಸ್ತವರ ಮಧ್ಯದಲ್ಲಿರುವಂತ ಒಂದು ಸಮಸ್ಯೆ ಏನಂದ್ರೆ സഭയ്ക്കകത്തുള്ളവര് ആരാധിക്കുക പോവുക, ಸಭೆ ಒಳಗಡೆ ಇರೋಂಥವ್ರು ಆರಾಧನೆ ಮಾಡ್ತಾರೆ ಹೋಗ್ತಾರೆ, കാണിക്കിടുക പോവുക, ಕಾಣಿಕೆ ಹಾಕ್ತಾರೆ ಹೋಗ್ತಾರೆ. അത് മാത്രമല്ല. ಅದು ಮಾತ್ರ ಅಲ್ಲ, ഹല്ലേലൂയ. മറ്റുള്ളവരെ കൂടെ നമ്മൾ ಬೇರೆಯವರನ್ನು ಸಹ അവർക്ക് കൊടുക്കണം. ಅವರಿಗೆ ನಾವು ಕೊಡಬೇಕು. നിങ്ങളിൽ എന്തുണ്ടോ അത് കൊടുക്കും. ನಿಮ್ಮ ಹತ್ರ ಏನಿದೆಯೋ ಅದನ್ನ ಕೊಡಿ. ഇല്ലാത്തവർ ಇಲ್ಲದೆ ಇರುವವರಿಗೆ കർത്താവ് പറയുന്നു, ಅರ್ಥನ ಹೇಳ್ತಿದ್ದಾರೆ, ഏറ്റവും ചെറിയവനെ ഇത് എനിക്കാവുന്നു. ನನ್ನ ಪುಟ್ಟ ದಾಸನಿಗೆ ನೀವು ಮಾಡುವುದಾದ್ರೆ ಅದು ನೀನ್ ನನಗೆ ಮಾಡುದು. ഹല്ലേലൂയ. നമ്മൾ ദൈവമക്കളിൽ ഏതെങ്കിലും ഒരു വീട്ടിൽ എന്തെങ്കിലും ബുദ്ധിമുട്ടുണ്ടോ? ದೇವರ ಮಕ್ಕಳ ಮನೆಯಲ್ಲಿ ಯಾವ್ದಾದ್ರು ಯಾರಿಗಾದ್ರೂ ಏನಾದ್ರು ಕಷ್ಟ ಇದ್ದಾರೆ, നമ്മുടെ മറ്റ് ദൈവമക്കളത് അറിയാം. ಇನ್ನು ಉಳಿದ ದೇವರ ಮಕ್ಕಳು ಅದನ್ನ ತಿಳ್ಕೊಳ್ಬೇಕು. അതിനെ നമ്മൾ പോയി പരിഹരിക്കണം. ಅದನ್ನ ಹೋಗಿ ಪರಿಹರಿಸಿ. എന്ത് ഇഷ്ടമെന്ന് യേശുവിന്. ಅದು ಯೇಸುವಿಗೆ ಎಷ್ಟು ಇಷ್ಟ ಗೊತ್ತು. എന്റെ ഏറ്റവും ചെറിയവന് ചെയ്ത് എനിക്കാവുന്നു ചെയ്തു. ನನ್ನ ಈ ಚಿಕ್ಕ ಸಹೋದರರಲ್ಲಿ ಒಬ್ಬನಿಗೆ ಮಾಡಿದ್ರೆ ಅದು ನನಗೆ ಮಾಡಿದ್ರು. ഹല്ലേലൂയ. നിങ്ങളുടെ നീതി പ്രവർത്തികൾ പരീക്ഷന്മാരെ കവിയുന്നു. ನಿಮ್ಮ ಧರ್ಮ ಕಾರ್ಯಗಳು ಪರಿಸಾಯರು ಮಾಡೋ ಧರ್ಮ ಕಾರ್ಯಕ್ಕಿಂತಲೂ ಶ್ರೇಷ್ಠವಲ್ಲದೆ ಇದ್ದರೆ, ഹല്ലേലൂയ, അതിനെ കവിയുമെന്നാ പറയുന്നത്. ಪರಿಸಾಯರು ಮಾಡೋ ಧರ್ಮ ಕಾರ್ಯಕ್ಕಿಂತ ಮೀರಿದಾಗಿರ್ಬೇಕು ನೀವು ಮಾಡುವ ಧರ್ಮ ಕಾರ್ಯ. അപ്പൊ ഇതിനെല്ലാം പ്രതിഫലമാണ്. ಹಾಗಾದ್ರೆ ಇದಕ್ಕೆಲ್ಲ ಇರುವಂತ ಪ್ರತಿಫಲವಾಗಿದೆ. നിങ്ങളെ ബിസിനസ്സിലും ನಿಮ್ಮ ಬಿಸಿನೆಸ್ ജോലിയിലും ಕೆಲಸದಲ್ಲೂ കിട്ടുന്ന പൈസ ಸಿಗುವ ಹಣ നിങ്ങളുടെ അക്കൗണ്ടില് ನಿಮ್ಮ ಅಕೌಂಟ್ ಅಲ್ಲಿ ജാഗ മേടിച്ചിടുമ്പോൾ ತಕೊಂಡು ಜಾಗ ತಗೊಳ್ಳುವಾಗ അതൊരു നിക്ഷേപമാണ്. ಅದೊಂದು ನಿಕ್ಷೇಪ. ಮಕ್ಕಳಿಗಾಗಿ ನೀವು ಮಾಡು ಜಾಗ ತಗೊಳ್ಳೋದಾಗಿರ್ಬೋದು, ಅಕೌಂಟ್ ಅಲ್ಲಿ ಇಡೋದಾಗಿರ್ಬೋದು, ಅದೆಲ್ಲ ನೀವು ಮಾಡುವ ನಿಕ್ಷೇಪ ಮಕ್ಕಳಿಗಾಗಿ. പക്ഷേ ಆದ್ರೆ അത് ഇവിടത്തിന് മാത്രമേ ഉള്ളൂ. ಆ ನಿಕ್ಷೇಪ ಇಲ್ಲೇ ಕೊನೆಗೊಳ್ಳುವಂಥದ್ದು. എന്നാൽ നിത്യത്തിലെ നമ്മൾ നിക്ഷേപപ്പെടുന്നതാണ്. ಆದ್ರೆ ನಿತ್ಯತೆಯಲ್ಲಿ ಗಂಟು ಮಾಡೋದಾಗಿದೆ. എന്റെ ഏറ്റവും ചെറിയവന് ചെയ്ത് എനിക്കാവുന്നു. ಅದ್ ಯಾವ ರೀತಿಯಲ್ಲಿ ಪರಲೋಕದಲ್ಲಿ ಗಂಟು ಮಾಡೋದು? ಈ ಭೂಮಿಯಲ್ಲಿರುವ ನನ್ನ ಈ ಚಿಕ್ಕ ಸಹೋದರರಲ್ಲಿ ಒಬ್ಬನಿಗೆ ನೀವು ಮಾಡಿದ್ರೆ ಅದು ನನಗೆ ನೀವು ഇവിടെ ಮಾಡಿದ್ರೆ. എല്ലാവരും അങ്ങനെ ചെയ്യുന്ന മക്കളാ. ദൈവം എന്താ അവർക്ക് കൊടുത്തിട്ട് അവരത് വ്യാപാരം ചെയ്യുക. ಎಲ್ಲರೂ ಆ ರೀತಿಯಲ್ಲಿ ಮಾಡುವವರೇ. പക്ഷെ ದೇವರು ಅವ್ರಿಗೆ ಏನ್ ಕೊಟ್ಟಿದಾರೋ ಅದನ್ನ അതിന്റെ ಮಾಡ್ತಿದ್ದಾರೆ. പ്രതിഫലം എന്താ നിങ്ങൾ അറിയാൻ വേണ്ടിയാണ് ഞാനത് വായിച്ചത്. ಆದ್ರೆ ನೀವು ಮಾಡ್ತಾ ಇರುವಂತ ಕಾರ್ಯಕ್ಕೆ ಪ್ರತಿಫಲ ಏನು ಅಂತ ತಿಳಿಸೋಕೋಸ್ಕರ ಆಗಿದೆ ಈ ವಾಕ್ಯವಂತ. ആർക്കെങ്കിലും ഒരു പ്രയാസം മനസ്സിലായി ಯಾರಿಗಾದ್ರೂ ಏನಾದ್ರೂ ಪ್ರಯಾಸ ಬಂತ ಮನಸ್ಸು, അവരെ വചനം പറഞ്ഞ് ഉറപ്പിക്കാൻ ಅಂತವರಿಗೆ ವಾಕ್ಯವನ್ನ ಹೇಳಿ ದೃಢಪಡಿಸಲಿಕ್ಕೆ എല്ലാ കർത്താവിന് വേണ്ടി ചെയ്യും. ಎಲ್ಲವೂ ಕರ್ತನಿಗಾಗಿದೆ ಮಾಡ್ತಿರೋದು. ഇപ്പൊ ഈ എടുക്കുന്ന സ്റ്റഡി ಇವಾಗ ಈಗ ತೆಗೆದುಕೊಳ್ತಿರೋ ಬೈಬಲ್ ಸ್ಟಡಿ ഇവർക്ക് പ്രയോജനമാണെങ്കിൽ അത് കർത്താവിന് വേണ്ടിയാണ്. ಎಷ್ಟೋ ಜನಗಳಿಗೆ ಪ್ರಯೋಜನವಾಗ್ತಿದೆ ಅಂತ ಹೇಳಿದ್ರೆ ಅದು ಕರ್ತನಿಗಾಗಿ. അതല്ലേ നമ്മൾ പ്രാർത്ഥിക്കുന്നത് നമ്മുടെ വിഷയത്തിന് മാത്രമല്ല ഉപസിക്കുന്നത് പ്രാർത്ഥിക്കും. ನಾವ್ ಈ ಉಪವಾಸ ಇರೋದು, ಪ್ರಾರ್ಥನೆ ಮಾಡ್ತಿರೋದು ನಮ್ಮ ವಿಷಯಕ್ಕಾಗಿ ಮಾತ್ರ ಅಲ್ವಲ್ಲ, നമ്മളെല്ലാവരുടെയും ನಮ್ಮೆಲ್ಲರ പുറത്തോട്ട് വ്യാപിക്കാനും എത്രയോ ആയിരങ്ങൾക്ക് വേണ്ടി. ಎಷ್ಟೋ ಸಾವಿರಾರು ಜನಗಳಿಗೆ ഇതിനെല്ലാം പ്രതിഫലം. ಇದಕ್ಕೆಲ್ಲ ಪ್ರತಿಫಲ, ഇതേ പ്രതിഫലമുള്ളൂ. ಇದೇ ಪ್ರತಿಫಲ ಇರೋದು. കൃപാവരത്തിന് സൂക്ഷിച്ച് വിടുന്ന നടക്കുമ്പോൾ അത് പ്രതിഫലമല്ല. ಕೃಪಾವರದ ಸೇವೆಯಲ್ಲಿ ಬಿಡುಗಡೆ ನಡೆಯುವಾಗ ಅದು ಪ್ರತಿಫಲ അത് ಅಲ್ಲ. ദൈവം ഉപയോഗിക്കുന്നവിടെ. ಕೃಪಾವರ ಕೊಟ್ಟಿದ್ದು ಅದೆಲ್ಲ ದೇವ್ರು ಉಪಯೋಗಿಸ್ತಿರೋದು ಅಷ್ಟೇ. പക്ഷെ അത് വില കൊടുത്ത് ചെയ്യുന്നത് ಆದ್ರೆ ಅದನ್ನ ತ್ಯಾಗ ಮಾಡಿ ಮಾಡ್ತೀವಲ್ಲ, അതിനാണ് പ്രതിഫലം. ಅದಕ್ಕಾಗಿದೆ ಪ್ರತಿಫಲ. ഏത് കാര്യം ಯಾವುದೇ ವಿಷಯ. ഹല്ലേലൂയ. കരമുട്ടി കർത്താവിനെ സ്തുതിക്കുന്നു. ಕರಗಳನ್ನೆತ್ತಿಗೆ ದೇವರಿಗೆ ಸ್ತೋತ್ರ ಮಾಡೋಣ. ഞാൻ പറഞ്ഞത് വേറൊന്നുമല്ല, എനിക്ക് ആ കരച്ചിൽ വന്നത് എന്റെ എളിയവനെ ചെയ്ത് എനിക്കാവുന്ന ചെയ്യുന്ന കർത്താവ് പറഞ്ഞ ശബ്ദമാണ്.
ನನಗೆ ಅಳು ಬರಲಿಕ್ಕೆ ಕಾರಣ ನನ್ನ ಈ ಚಿಕ್ಕ ಸಹೋದರರಲ್ಲಿ ಯಾರಿಗಾದ್ರೂ ನೀವು ಮಾಡಿದ್ರೆ ಅದು ನನಗೆ ಮಾಡಿದಂತ ಹೇಳಿದ್ರಲ್ಲ. ഈ ചെറിയ സഹോദരൻ കർത്താവ് പറയുന്നത് എനിക്ക് എന്റെ ಹಾಗಾದ್ರೆ ಈ ಚಿಕ್ಕ ಸಹೋದರನನ್ನು ಕೂಡ ಕರ್ತನ ಹೇಳ್ತಿದ್ದಾರೆ, ಅವನು ನನ್ನವನು, എനിക്ക് അവന് ചെയ്യും. ಅದು ನೀವು ಮಾಡ್ತಿರೋದು ನನಗಾಗಿ. ಆ ಚಿಕ್ಕ ಸಹೋದರನಿಗೆ ನೀವು ಮಾಡಿದ್ರೆ ನೀವು ನನಗಾಗಿ ಮಾಡ್ತೀರಿ. അപ്പൊ നമ്മുടെ ഇതിലും നമ്മൾ ശ്രദ്ധിക്കുന്നവരായിരിക്കും ഇങ്ങനെയുള്ള നല്ല കാര്യങ്ങളും. ಈ ರೀತಿಯಾದ ಒಳ್ಳೆ ಕಾರ್ಯಗಳನ್ನು ಕೂಡ ನಾವು ಗಮನಿಸ್ತೀವಿ. നമ്മൾ ഈ തുണിയൊക്കെ വണ്ടിയിൽ ഇങ്ങനെ കൊടുക്കുന്നതും അത്യാവശ്യമുള്ള അരിയൊക്കെ ഇല്ലാത്തവർക്ക് അങ്ങനെ കുറച്ചൊക്കെ നമ്മളെ കൊണ്ട് ചെയ്യുന്ന പറ്റുന്ന അങ്ങനെ ഒരു വഴി ദൈവം ഒരുക്കും. ವಾಹನಗಳಲ್ಲಿ ಬಟ್ಟೆಗಳನ್ನ, ಆಹಾರ ಸಾಮಗ್ರಿಗಳನ್ನ ತೆಗೆದುಕೊಂಡೋಗಿ ಇಲ್ಲದೆ ಇರುವವರಿಗೆ ಕೊಡತಕ್ಕ ರೀತಿಯಲ್ಲಿ ದೇವರು ನಮ್ಮನ್ನು ಮಾನಿಸ್ತಾರೆ. ഈ വചന പ്രകാരം ദൈവം ಈ ವಾಕ್ಯದ ಪ್ರಕಾರ ದೇವರು ಆಶೀರ್ವದಿಸ್ತಾರೆ. അത് നിങ്ങൾ എന്താ ചെയ്യണമെന്ന് പറഞ്ഞാല് ಅದಕ್ಕೆ ನೀವೇನ್ ಮಾಡ್ಬೇಕು, നിങ്ങൾക്ക് തോന്നിക്കുകയാണെങ്കിൽ ನಿಮ್ಗೆ ಅನ್ಸಿದ್ರೆ നിങ്ങള് കഞ്ഞി ചോറ് കഞ്ഞി വയ്ക്കുമ്പോൾ ನೀವು ಮನೇಲಿ ಅಡಿಗೆ ಮಾಡುವಾಗ അതില് എത്ര പേർക്ക് നിങ്ങൾ കഞ്ഞി വെക്കുന്ന വീട്ടിലുള്ള ಮನೇಲಿರುವ ಎಷ್ಟು ಜನರಿಗೆ ಅಡಿಗೆ ಮಾಡ್ತೀರಾ? അതിൽ അതിന് എത്ര അരി എടുക്കും? ಅದಕ್ಕೆ ಎಷ್ಟು ಅಕ್ಕಿ ತಗೊಳ್ತೀರಾ? 5 പേർക്കാണെങ്കിൽ 5 ഗ്ലാസ് അരി എടുത്താൽ 5 ಜನಕ್ಕಾಗಿದ್ರೆ 5 ಗ್ಲಾಸ್ ಅಕ್ಕಿ 1 ತಗೊಳ್ಳಿ. ഗ്ലാസ് അരി അധികം എടുക്കും. 1 ಗ್ಲಾಸ್ ಅಕ್ಕಿ ಹೆಚ್ಚು ತಗೊಳ್ಳಿ. ആ അരി ഒരു നിക്ഷേപിക്കണം, അല്ലെങ്കിൽ ഒരു ഭരണിയിൽ. ಆ ಅಕ್ಕಿಯನ್ನ ಯಾವ್ದಾದ್ರು ಭರಣಿಯಲ್ಲಿ ನೀವು ನಿಕ್ಷೇಪ ಮಾಡಿ. ഒരേ സൈസ് അരിയാണെങ്കിൽ ಒಂದೇ ರೀತಿ ಅಕ್ಕಿ ಆಗಿದ್ರೆ, എന്നിട്ട് ഇങ്ങനെ ഒരു സഹായത്തിന്റെ നമ്മൾ ചെയ്യുന്ന സമയത്ത് ಒಂದೇ ರೀತಿ ಅಕ್ಕಿ ನೀವು ಯೂಸ್ ಮಾಡುವವರಾಗಿದ್ದು ಆ ರೀತಿಯಾದ ಗ್ಲಾಸ್ ಅಲ್ಲಿ ತೆಗೆದು ನೀವು ಇಡುವಾಗ, ಈ ರೀತಿಯಾದ ಸಹಾಯ ಮಾಡುವ ಸಮಯ ಬರುವಾಗ അത് ഇവിടെ കൊണ്ട് നമുക്ക് അത് ഇവിടെ ഇല്ലാത്തവർക്ക് കൊണ്ട് കൊടുക്കാം. ಅದನ್ನ ನೀವು ಇಲ್ಲಿಗೆ ತಂದು ಕೊಟ್ರೆ ಅದನ್ನ ಇಲ್ಲದೆ ಇರುವವರಿಗೆ ತೆಗೆದುಕೊಂಡು ಹೋಗಿ ನಾವು ಹಂಚಬಹುದು. നമ്മൾ കുടുംബത്തിനൊക്കെ ഡ്രസ് എടുക്കുമ്പോൾ തുണി എടുക്കും. ನಾವು ಕುಟುಂಬಕ್ಕೆ ಬಟ್ಟೆ ತಗೊಳ್ಳುವಾಗ ഒരു തുണി അതേ എടുത്ത് വെച്ചാൽ ಒಂದು ಬಟ್ಟೆ ಎಕ್ಸ್ಟ್ರಾ ತಕೊಂಡ್ರೆ നമുക്കില്ലാത്തവർക്ക് ನಾವು ಇಲ್ಲದೆ ಇರೋರು ಕೊಡ್ಬೋದು. നമുക്ക് കിട്ടുന്ന പൈസയിൽ ನಮಗೆ ಸಿಗುವ ಹಣದಲ್ಲಿ ചെറിയൊരു ഭാഗം നമ്മളെ കൊണ്ട് പറ്റും. ನಮ್ಮಿಂದ ಆಗುವ ಒಂದು ಚಿಕ್ಕ ಭಾಗ ഒരു കുടുക്കയിലിട്ട് വെച്ചു ಒಂದು ಗೋಲ್ಕದಲ್ಲಿ ಹಾಕಿ അതും നമുക്ക് ഇതാവാൻ ಅದು ಕೂಡ ನಮ್ಗೆ ಇದೇ ರೀತಿ സഹായിക്കുന്ന സമയത്ത് ಸಹಾಯ ಮಾಡಬೇಕಾದ ಸಮಯದಲ್ಲಿ അന്നേരം എത്തിക്കൊണ്ടെന്നാണ് ಅವಾಗ ತಂದ್ರೆ ಸಾಕು. ഇല്ലാത്തവർക്ക് ഒരു വഴിയില്ലാത്തവർക്ക് ಯಾವ ದಾರಿಯೂ ಇಲ್ಲದೆ ಇರುವವರಿಗೆ, ಯಾವ ದಿಕ್ಕಿಲ್ಲದೆ ಇರುವವರಿಗೆ ತೆಗೆದುಕೊಂಡು ಹೋಗಿ ನಾವು ಸಹಾಯ ಮಾಡ್ತೀವಿ. ഇതൊക്കെ ഉള്ളൂ നിഷ്ഠാപം നമ്മുടെ ജീവിതത്തിൽ. ಇದೇ ನಾವು ಗಂಟು ಮಾಡಿ ಇಟ್ಕೊಳಕ್ ಸಾಧ್ಯ ಆದ್ರೆ ಇದ್ರ ಹಿಂಗ್ ಮಾತ್ರನೇ ನಾವು ನಿಕ್ಷೇಪ ಮಾಡ್ಲಿಕ್ಕೆ ಸಾಧ್ಯ. ഹല്ലേലൂയ. കർത്താവ് അനുഗ്രഹിക്കട്ടെ. കാരണം അങ്ങനെയുള്ളവർക്ക് ഇതാ കർത്താവ് ചെയ്യുന്നത്. അതിനാ ഞാൻ ഈ വചനമെടുത്ത് പോയി. ಹಾಗಿರುವವರಿಗೆ ಈ ಪ್ರತಿಫಲವಾಗಿದೆ ಕರ್ತನ್ ಕೊಡೋದು. ಅದಕ್ಕಾಗಿದೆ ಈ ವಾಕ್ಯ ತೆಗೆದಿದ್ದು. ഹല്ലേലൂയ. അനാഥരെയും വിധവമാരെ പോയി കാണുക, അവരെ സമാധാനിപ്പിക്കുക. ಬೈಬಲ್ ಹೇಳುತ್ತೆ, ಅನಾಥರನ್ನು ವಿಧವೆಯರನ್ನು ಸಂತೈಸಿ ಎಂಬುದಾಗಿ. അവർക്കാണ് നമ്മൾ ചെയ്യുന്നത്. ಅವರಿಗಾಗಿದೆ ನಾವು ಮಾಡ್ಬೇಕಾಗಿತ್ತು. ഈ രംഗസമുദ്രയിലെ അവര് ಈ ರಂಗ ಸಮುದ್ರದ ಕುಟುಂಬ 2 കുട്ടികൾ, 2 ಮಕ್ಕಳನ್ನ, അമ്മ നഷ്ടപ്പെട്ടു, ಆ 2 ಮಕ್ಕಳ ತಾಯಿ ನಷ್ಟപ്പെട്ടു ಹೋದ. അപ്പന് നോക്കാൻ പറ്റുന്നില്ല. ತಂದೆಗೆ ಆ ಮಕ್ಕಳನ್ನ ನೋಡ್ಕೊಳಕ್ ಆಗ್ತಿಲ್ಲ. അവരെ ഈ രംഗസമുദ്ര ഈ കുട്ടികള് ಆ ಚಿಕ್ಕ ಮಕ್ಕಳನ್ನ ಈ ಮಕ್ಕಳು, ರಂಗಸಮುದ್ರ ಕುಟುಂಬದ ಈ ಮಕ್ಕಳು, ഇവരെക്കാളും കൂടുതൽ ആ കുട്ടികളാണ് അവർ. ಆ ತಂದೆ ತಾಯಿಗಳು ಇವ್ರನ್ನ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಸಾಕ್ತಾ ಇರುವ ಆ ಮಕ್ಕಳನ್ನ ಪ್ರೀತಿ ಮಾಡಾಗಿದೆ ಅವ್ರು ಸಾಕ್ತಿರೋದು. ഒരുമാതിരി ആരെ കൊണ്ടും പറ്റുന്ന കാര്യമില്ല. ಯಾರಿಂದ ಅಷ್ಟು ಈಸಿಯಾಗಿ ಆಗುವಂತ ವಿಷಯ ಅಲ್ಲ ಅದು. പക്ഷെ അതിന് ദൈവം പ്രതിഫലം, ಆದ್ರೆ ಅದಕ್ಕೆ ದೇವರು ಪ್ರತಿಫಲ ಕೊಡ್ತಾರೆ. ഈ ആർക്കും ഇല്ലാത്തവർക്ക് ചെയ്ത് എനിക്കാവും നിങ്ങൾ ചെയ്ത്. ಈ ಯಾರು ಇಲ್ಲದೆ ಇರುವಂತ ಇವರಿಗೆ ನೀವು ಮಾಡಿದ್ದು ನನಗೆ ಮಾಡಿದಂತೆ ಅಂತಾಗಿದೆ ಯೇಸು. ഇതൊക്കെ ഉള്ളൂ നമുക്ക് അവിടെ നിക്ഷേപം. ಇವುಗಳೇ ಇರೋದು ನಮಗೆ ನಿಕ್ಷೇಪ ಅಂತ ಹೇಳಲಿಕ್ಕೆ ಪರಲೋಕದಲ್ಲಿ. ഇത് നമ്മുടെ ഈ ടീമിൽ നിന്ന് ಇದು ನಮ್ಮ ಈ ಟೀಮ್ ನಿಂದ ഇതേപോലെ നമ്മൾ ചെയ്യുമ്പോൾ കർത്താവിന് എന്ത് ഇഷ്ടമാണ്. ಇದೇ ರೀತಿಯಲ್ಲಿ ನಾವು ಮಾಡುವ ಕರ್ತನಿಗೆ ಎಷ್ಟು ಇಷ್ಟ ಗೊತ್ತಾ? ഞാൻ പറയുന്നുണ്ടെങ്കിൽ ഇല്ലാത്തൊന്നെടുത്ത് ചെയ്യരുത്. ನಾನು ಹೇಳ್ದೆ ಅಂದ್ಬಿಟ್ಟು ಇಲ್ಲದೆ ಇರೋ ಸ್ಥಿತಿಯಲ್ಲಿ ಬಂದು ಏನ್ ಮಾಡ നമുക്കുള്ളതിന് ಬಂದು ಮಾಡ್ಬೇಡ್ರಿ. ഉള്ളതിന് മാത്രം ನಮ್ಗೆ ಇರುವುದರಲ್ಲಿ ಮಾಡ್ಬೇಕು.